ಹಾಯ್ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ಮೇಲಿಂದ ಪ್ರೆಗ್ನೆನ್ಸಿ ವ್ಲಾಗ್ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ. ಬಟ್ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ, ಯಾಕಂದರೆ ನನಗಿಲ್ಲಿ 4G ನೆಟ್ವರ್ಕ್ ಇರೋದ್ರಿಂದ ನನಗೆ ವೀಡಿಯೋಸ್ ಅಪ್ಲೋಡ್ ಮಾಡೋದೆಲ್ಲ ಸ್ವಲ್ಪ ಕಷ್ಟ. ಸೊ ನಾನು ಈ ಸಲ ತಾಯಿ ಕಾರ್ಡೆಲ್ಲ ತಮಿಳ್ನಾಡಲ್ಲೇ ಮಾಡಿಸ್ತಾ ಇದ್ದೀನಿ. ಫಸ್ಟ್ ಪ್ರೆಗ್ನೆನ್ಸಿಲಿ ನಮಗೆ ಸರಿಯಾಗಿ ಇನ್ಫಾರ್ಮೇಷನ್ ಸಿಗಲಿಲ್ಲ. ತಾಯಿ ಕಾರ್ಡ್ ಮಾಡಬೇಕು ಅಂತ ಅಂದರೆ ಬ್ಯಾಂಕ್ ಅಕೌಂಟ್ ಎಲ್ಲ ತಮಿಳ್ನಾಡ್ದೇ ಇರಬೇಕು ಅಂತೆಲ್ಲ ರಾಂಗ್ ಇನ್ಫಾರ್ಮೇಷನ್ ಬಂದಿತ್ತು. ಸೊ ಆವಾಗ ಮನೆಗೂ ಟೈಮ್ ಇರಲಿಲ್ಲ ಅಕೌಂಟೆಲ್ಲ ಓಡಾಡ್ಕೊಂಡು ಮಾಡಿಸೋದಕ್ಕೆ ಅಂತ ಲಾಸ್ಟ್ ಟೈಮ್ ಕೈ ಬಿಟ್ವಿ. ಅದು ಸವಾಸನೇ ಬೇಡ, ಓಡಾಡೋರು ಯಾರು ಅಂತ ಅಂದ್ಕೊಂಡು ಸುಮ್ಮನಾಗ್ಬಿಟ್ವಿ. ಎಲ್ಲ ಕರ್ನಾಟಕದಲ್ಲೇ ತಾಯಿ ಕಾರ್ಡೆಲ್ಲ ಮಾಡಿಸ್ಕೊಂಡ್ವಿ. ಬಟ್ ಈ ಸಲ ಮನೆಗೆ ರಜಾ ಇತ್ತು, ಫ್ರೀ ಆಗಿದ್ದರಿಂದ ಈ ಸಲ ಇಲ್ಲೇ ಮಾಡಿಸೋಣ ಅಂತ. ಆಮೇಲೆ ಇನ್ನೊಂದು ಏನಾಗಿತ್ತು ಅಂದರೆ, ಆಧಾರ್ ಕಾರ್ಡು ನಂದು ತಮಿಳ್ನಾಡ್ದಾಗಿದ್ದರಿಂದ ನನಗೆ ಅಮೌಂಟ್ ಎಲ್ಲ ಕರ್ನಾಟಕದಲ್ಲಿ ಬರ್ತಿರಲಿಲ್ಲ. ಸೊ ಸುಮ್ಮನೆ ಯಾಕೆ ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ತಾಯಿ ಕಾರ್ಡನ್ನು ಇಲ್ಲೇ ಮಾಡಿಸ್ಕೊಂಬಿಡೋಣ ಅಂತ. ಸೊ ಡಾಕ್ಯುಮೆಂಟ್ಸ್ ಎಲ್ಲ ಈ ಸಲ ಇಲ್ಲಿಗೆ ಮಾಡಿಸ್ಕೊಂಡಿದ್ದು ಇದೇ ರೀಸನ್ಗೆ. ಸೊ ಫಸ್ಟ್ ಸ್ಟೆಪ್ ಏನಂದರೆ, ಇಲ್ಲಿ ಸಖತ್ ಓಡಾಡಬೇಕು. ಒಂದು ದಿನಕ್ಕೆ ಕೆಲಸ ಆಗುತ್ತೆ ಅಂತ ಅಂದ್ಕೊಂಬಂದು 3-4 ದಿನ ತಗೊತು. ಬರೀ ತಾಯಿ ಕಾರ್ಡು ಆಯಿತು, ಬ್ಯಾಂಕ್ ಅಕೌಂಟು ಮತ್ತು ಹಿಂಗೆ ಏನೇನೋ ಇದೆಲ್ಲ ಹೆಚ್ಚು ಕಡಿಮೆ 3-4 ದಿನ ಟೈಮ್ ತೊಗೊತು. ಆ್ಯಕ್ಚುಲಿ ಇಲ್ಲೆಲ್ಲ ಫಸ್ಟು ಹೇಗೆ ಅಂತಂದರೆ, ಈ ಶ್ರಮ್ ಅಂತ ಏನೋ ಒಂದು ಕಾರ್ಡ್ ಮಾಡಿಸ್ತಾರೆ, ಅದು ಮಾಡಿಸ್ಬೇಕು. ಅದಾದಮೇಲೆ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಇರಬೇಕಂತೆ. ಸೊ ಆಲ್ರೆಡಿ ನಂದು ಪೋಸ್ಟ್ ಆಫೀಸಲ್ಲಿ ಕರ್ನಾಟಕದ ಅಕೌಂಟ್ ಇತ್ತಲ್ಲ, ಸೊ ಸೆಂಟ್ರಲ್ ಆಗಿರೋದ್ರಿಂದ ಏನು ಮತ್ತೆ ಅಕೌಂಟ್ ಓಪನ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಫಸ್ಟ್ ಏನೋ ಕಾರ್ಡ್ ಅಕೌಂಟ್ ಅಂತ ಏನೋ ಮಾಡಬೇಕು ಅಂದರು. ಬಟ್ ಅದ್ರ ಹೆಸರು ಕಾರ್ಡ್ ಅಕೌಂಟಾ ಅಥವಾ ಜನಗಳ ಆಡು ಭಾಷೆನಲ್ಲಿ ಅದನ್ನು ಕಾರ್ಡ್ ಅಕೌಂಟ್ ಅಂತ ಮಾಡ್ಕೊಂಬಿಟ್ಟಿದಾರ ಏನೋ ಗೊತ್ತಿಲ್ಲ. ಅದೆಲ್ಲ ಕೊಟ್ಟರೆ ಮಾತ್ರ ಇಲ್ಲಿ ತಾಯಿ ಕಾರ್ಡೆಲ್ಲ ಕೊಡೋದು. ಸೊ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದಿದ್ವಿ ತಾಯಿ ಕಾರ್ಡೆಲ್ಲ ಮಾಡಿಸೋದಕ್ಕೆ ಅಂತ. ನಾನು ಬ್ಲಡ್ ಟೆಸ್ಟ್ ಎಲ್ಲ ಏನೂ ಮಾಡಿಸಿರ್ಲಿಲ್ಲ. ಹಾಗಾಗಿ ಅವರು ಪ್ರತಿಯೊಂದು ಥೈರಾಯ್ಡ್ ಒಂದು ಬಿಟ್ಟು ಆಲ್ಮೋಸ್ಟ್ ಎಲ್ಲ ಬ್ಲಡ್ ಚೆಕಪ್ಪು ಮಾಡಿದ್ರು. ಮತ್ತು ಮಣಿಗೂ HIV ಟೆಸ್ಟು ಅದೆಲ್ಲ ಮಾಡಿದ್ರು. ನಾನು ನಂದೇನು ವಿಡಿಯೋ ಮಾಡ್ಕೊಂಡಿರಲಿಲ್ಲ, ಅದಕ್ಕೆ ಮಣಿದು ಸುಮ್ಮನೆ ಹಾಗೆ ಮಾಡ್ಕೊತಾ ಇದ್ದೆ. ಬಟ್ ಪರವಾಗಿಲ್ಲ, ಇಲ್ಲಿ HIV ಟೆಸ್ಟು ಮತ್ತು ಅಸ್ತಮಾ ಅದು ಇದು ಏನೇನೋ ತುಂಬ ಇತ್ತು. ಎಷ್ಟು ಲೇಟ್ ಆಯ್ತಂದರೆ, ಇಲ್ಲಿ ಆ್ಯಕ್ಚುಲಿ ಬ್ಲಡ್ ಸ್ಯಾಂಪಲ್ ತೊಗೊಳೋದಕ್ಕೂ ಇರೋದು ಒಬ್ಬರೇ. ಅವರೇ ಸ್ಯಾಂಪಲ್ಲು ತೊಗೋಬೇಕು, ಅವರೇ ಎಲ್ಲ ಚೆಕ್ ಮಾಡಿ ರಿಪೋರ್ಟು ಅವರೇ ಕೊಡಬೇಕು. ಸಿಕ್ಕಾಬಟ್ಟೆ ಲೇಟ್ ಆಯಿತು. ಬೆಳಿಗ್ಗೆ 10 ಗಂಟೆಗೆ ಹೋಗಿದ್ದಕ್ಕೆ 3 ಗಂಟೆ ಆಯಿತು. ನನಗೆ ಗೊತ್ತಿಲ್ಲ ಇಷ್ಟೊತ್ತಾಗುತ್ತೆ ಅಂತ. ನಾನು ಊಟ ತೊಗೊಂಡೋಗಿಲ್ಲ, ಏನೂ ಇಲ್ಲ. ವಾಟ್ರ್ ಬಾಟಲಲ್ಲಿರೋ ವಾಟ್ರು ಖಾಲಿ ಆಗೋಯಿತು. ಕೊನೆಯಲ್ಲಂತೂ ನನಗೆ ಒಂಥರ ತಲೆಯೆಲ್ಲ ಸುತ್ತಂಗೆ ಆಗೋದು, ಅಳೋದೊಂದು ಬಾಕಿ, ಅಷ್ಟು ಸುಸ್ತಾಗಿ ಹೋಗ್ಬಿಡ್ತು. ಅವಾಗೆಲ್ಲ ವಾಮಿಟಿಂಗ್ ಎಲ್ಲ ಸ್ವಲ್ಪ ಜಾಸ್ತಿ ಇತ್ತಲ್ಲ. ಯಾರಿಗೆ ಬೇಕಪ್ಪ ಇದೆಲ್ಲ ಅಂತ ಅನ್ನಿಸ್ಬಿಡ್ತು. ಬಟ್ ಬಿಡೋಂಗಿಲ್ಲ, ತಾಯಿ ಕಾರ್ಡ್ ಅಂತೂ ನೆಸೆಸರಿ, ಬೇಕೇ ಬೇಕು. ಹಾಸ್ಪಿಟ್ಲಿಗೆ ಹೋಗ್ತೀರಾ, ಅಲ್ಲೂ ತಾಯಿ ಕಾರ್ಡ್ ಕೇಳ್ತಾರೆ. ಮತ್ತು ಸ್ಕ್ಯಾನಿಂಗ್ ಹೋಗ್ತೀರಾ, ಅಲ್ಲೂ ತಾಯಿ ಕಾರ್ಡ್ ಕೇಳ್ತಾರೆ. ತಾಯಿ ಕಾರ್ಡ್ ಮಾಡಿಸಲ್ಲ ಅಂತ ನನಗೂ ಇಲ್ಲ. ನನಗಂತೂ ನಿಜವಾಗ್ಲೂ ಅವತ್ತು ಅಷ್ಟೊತ್ತು ತನಕ ಕಾಯ್ದು ಬೇಜಾರೇ ಆಗೋಯಿತು. ಅಲ್ಲಿ ಲೇಟಾಗಿದ್ದೆ ಈ ಬ್ಲಡ್ ಟೆಸ್ಟಿಂದ. ಮತ್ತು ರಿಪೋರ್ಟ್ ಬರೋದಕ್ಕೆ 1-2 ಅವರು. ಅದೆಲ್ಲ ಆಗೋ ತನಕ 3 ಗಂಟೆ ಆಯಿತು. ನಾವು ಮನೆಗೆ ಹೋಗಿ ಊಟ ಮಾಡೋದೇ 3:45 ಆಯಿತು. ಮತ್ತು ಕ್ವಶನ್ಸ್ ಎಲ್ಲ ಒಂದು ರಾಶಿ ಕ್ವಶನ್ಸ್ ಕೇಳ್ತಾರೆ. ತಾಯಿ ಕಾರ್ಡ್ ಮಾಡಿಕೊಡ್ಬೇಕು ಅಂದರೆ ನನ್ನದು ಡೀಟೇಲ್ಸ್ ತೊಗೊತಾರೆ, ಪಾಪು ಡೀಟೇಲ್ಸ್ ತೊಗೊತಾರೆ, ಮನಿ ಡೀಟೇಲ್ಸ್ ತೊಗೊತಾರೆ. ಅದೆಲ್ಲ ಹೇಳಬೇಕು. ತುಂಬ ಪ್ರೊಸೀಜರ್ ಇದೆ ಮಾತ್ರ. ನಾನು ಇಲ್ಲಿ ಕರ್ನಾಟಕದಲ್ಲಿ ನನಗೆ ಅಷ್ಟು ರಿಸ್ಕೇ ಆಗಲಿಲ್ಲ. ನನ್ನ ಮನೆಯಿಂದ ಆಚೆಗೆ ಹೋಗದೆ ಮನೇಲೇ ಕೂತ್ಕೊಂಡು ತಾಯಿ ಕಾರ್ಡ್ ರೆಡಿಯಾಗಿತ್ತು. ಬಟ್ ಇಲ್ಲಂತೂ ತುಂಬಾ ರಿಸ್ಕ್ ಇದೆ. ಮಂತ್ಲಿ ಬರಬೇಕು ಅಂತ ಹೇಳಿದ್ರು. ಬಟ್ ನಾವು ಬರೋಕ್ಕಾಗಲ್ಲ, ಚಿಕ್ಕಮಂಗ್ಳೂರಲ್ಲಿರೋದು. ಸೊ ಬರೋಕ್ಕಾಗಲ್ಲ. ಒಂದು 3 ತಿಂಗಳಿಗೋ 4 ತಿಂಗಳಿಗೋ ಬಂದು ಒಂದು ಸಲ ಚೆಕಪ್ ಮಾಡಿಸ್ಕೊಂಡು ಹೋಗ್ತೀವಿ ಅಷ್ಟೇ ಅಂತ ಹೇಳ್ಬಿಟ್ಟು ಬಂದ್ವಿ. ಆಮೇಲೆ ನಾನು ಊರಿಗೆ ಬಂದುಬಿಟ್ಟೆ. ನನಗೆ ಯಾವುದೂ ಫ್ರೂಟ್ಸ್ ಎಲ್ಲ ತಿನ್ನೋಕ್ಕಾಗ್ತಿಲ್ಲ. ಆ್ಯಪಲ, ಬನಾನಾನೋ ಏನೋ ಯಾವುದೋ ಒಂಥರ ಇಷ್ಟ ಆಗ್ತಿಲ್ಲ, ಏನೋ ಒಂಥರ ಅಸಹ್ಯ ಅನಿಸುತ್ತೆ. ಬಟ್ ಇದೊಂದು ಮಾತ್ರ, ಆರೆಂಜ್ ಮಾತ್ರ ಇವಾಗ ತಿನ್ನಬೇಕು ಅನಿಸುತ್ತೆ. ಅದು ಹಾಗೆ ತಿನ್ನೋಕ್ಕೂ ಇಷ್ಟ ಆಗೋಲ್ಲ. ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ತಿನ್ನಬೇಕು ಅಂತ ಅನಿಸುತ್ತೆ. ನಾಲಿಗೆ ಎಲ್ಲ ನನಗೆ ವಾಮಿಟಿಂಗ್ ಎಲ್ಲ ಮಾಡಿ ಫುಲ್ಲು ಜೆಡ್ ಹಿಡ್ದೋಗ್ಬಿಟ್ಟಿದೆ. ಅಲ್ಲಂತೂ ಅವ್ರ ಮನೇಲಿ ಒಂದು 4 ದಿನ ಅಂತೂ ಇದ್ದಿದ್ದು ಜಾಸ್ತಿ ಆಗೋಯಿತು ವಾಮಿಟಿಂಗು. ವಾಮಿಟಿಂಗ್ ಟ್ಯಾಬ್ಲೆಟ್ ಬೇರೆ ಖಾಲಿ ಆಗೋಯಿತು. ಅದು ತೊಗೊಬರ್ಬೇಕಂದ್ರೆ ನಾನು ವಾಪಸ್ ಚಾಮರಾಜನಗರಕ್ಕೆ ಬರಬೇಕು. ಸೊ ವಾಮಿಟಿಂಗ್ ಬೇರೆ ಇನ್ನೂ ಜಾಸ್ತಿ ಆಗೋಗಿದೆ. ಅನ್ನ ತಿಂದರೆ ಆಗಲ್ಲ, ಬರೀ ಅನ್ನನೇ ತಿಂತಾಯಿದ್ದೀನಿ. ಯಪ್ಪ, ನನಗಂತೂ ಸಾಕಾಗೋಯಿತು. ಯಾವಾಗ ನನಗೆ ಈ ವಾಮಿಟಿಂಗ್ ಎಲ್ಲ ನಿಲ್ಲುತ್ತೋ, ನಾನು ನಾರ್ಮಲಾಗಿ ಯಾವಾಗ ಊಟ ತಿಂಡಿ ಎಲ್ಲ ಮಾಡ್ಕೊಂಡಿರ್ತೀನೋ ಅನ್ನೋ ಅಷ್ಟು ಬೇಜಾರಾಗ್ಬಿಟ್ಟಿದೆ ಈ ಪ್ರೆಗ್ನೆನ್ಸಿ ಮಾತ್ರ. ಪುನರ್ವನ್ ಪ್ರೆಗ್ನೆನ್ಸಿನ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಜಾಬ್ ಮಾಡಿಕೊಂಡು ತುಂಬ ಚೆನ್ನಾಗಿತ್ತು ಅವ್ನ ಪ್ರೆಗ್ನೆನ್ಸಿ. ಯಾವತ್ತೋ ಒಂದೊಂದು ದಿನ ಅಪರೂಪಕ್ಕೆ ವಾಮಿಟ್ ಆಗೋದು ಸಂಜೆ ಹೊತ್ತು.
ಬಟ್ ಇದರಲ್ಲಂತೂ ವಾಮಿಟಿಂಗ್ ಕಂಪಲ್ಸರಿ ಆಗಿಬಿಟ್ಟಿದೆ. ಅದು ನನಗೆ ತುಂಬ ಬೇಜಾರು. ಅದ್ರ ಜೊತೆಗೆ ಸುಸ್ತು, ಇದೆಲ್ಲ ನಿಂತೋಗಬೇಕು. ನಾನು ಆರಾಮಾಗಿ ಮುಂಚಿನ ಥರ ಊಟ ತಿಂಡಿ ಎಲ್ಲ ಮಾಡಿಕೊಂಡು ಚೆನ್ನಾಗಿರಬೇಕು ಅನ್ನೋದು ನನಗೆ ತುಂಬ ಆಸೆ ಆಗಿಬಿಟ್ಟಿದೆ. ಇವಾಗ ನಾನು ಕಂಪ್ಲೀಟ್ ಟ್ಯಾಬ್ಲೆಟ್ ಮೇಲೆ ನಿಂತಿದ್ದೀನಿ, ವಾಮಿಟಿಂಗ್ ಟ್ಯಾಬ್ಲೆಟ್ ಮೇಲೆ ನಿಂತಿದ್ದೀನಿ. ಸಮ್ಟೈಮ್ಸ್ ಆ ಟ್ಯಾಬ್ಲೆಟ್ ತೊಗೊಂಡ್ರೂ ವಾಮಿಟ್ ಆಗುತ್ತೆ. ನನಗೇನು ಫುಡ್ ಅಡ್ಜಸ್ಟ್ ಆಗೋಲ್ಲ, ಅಡ್ಜಸ್ಟ್ ಆಗದೇ ಇದ್ದಾಗ ವಾಮಿಟಿಂಗ್ ಆಗುತ್ತೆ, ಇಲ್ಲ ಅಂದರೆ ಆಗೋಲ್ಲ. ಲೈಟಾಗಿ ಏನಾರು ಫುಡ್ ತೊಗೊಂಡ್ರೆ ಏನೂ ಆಗೋಲ್ಲ, ಆರಾಮಾಗಿರ್ತೀನಿ. ಪಾಪ ಪುನರ್ವಂಗೂ ನಾನು ಏನೂ ಮಾಡಲ್ಲ, ಊಟನೂ ಮಾಡಿಸ್ತಿಲ್ಲ, ಸ್ನಾನನೂ ಮಾಡಿಸ್ತಿಲ್ಲ, ಎಲ್ಲ ಅವರವರೇ ನೋಡ್ಕೊತಾರೆ. ನನ್ನ ಕೈಲಂತೂ ಅಂದರೆ ಮಾಡ್ತೀನಿ, ಆಗಲ್ಲ ಅಂತಲ್ಲ, ಬಟ್ ಅದೆಲ್ಲ ಮಾಡಿಬಿಟ್ರೆ ಇನ್ನೂ ಸ್ವಲ್ಪ ಸುಸ್ತಾಗುತ್ತೆ, ಮಲ್ಕೊಂಬಿಡ್ಬೇಕು ಆ ಥರ ಅನಿಸುತ್ತೆ. ಅದ್ರ ಬದಲು ಏನೂ ಮಾಡದೇ ಇರೋದೇ ಬೆಟರ್ ಅನ್ನಿಸುತ್ತೆ ನನಗೆ. ಸೊ ಆಮೇಲೆ ವಾಟರ್ ಮೆಲನ್ದು ಜ್ಯೂಸ್, ನಂಗೆ ವಾಟರ್ ಮೆಲನ್ ತಿಂದರೆ ಆಗ್ತಿಲ್ಲ, ನನಗೆ ತುಂಬ ಅಂದರೆ ತುಂಬ ಇಷ್ಟ. ಪುನರ್ವನ್ ಪ್ರೆಗ್ನೆನ್ಸಿಲಿ ಸಿಕ್ಕಾಪಟ್ಟೆ ತಿಂದಿದ್ದೀನಿ ವಾಟರ್ ಮೆಲನ್ನ, ಬಟ್ ಇದರಲ್ಲಿ ನನಗೆ ವಾಟರ್ ಮೆಲನ್ ತಿನ್ನೋಕೆ ಆಗ್ತಿಲ್ಲ, ವಾಮಿಟಿಂಗ್ ಆಗುತ್ತೆ. ಸೊ ಅದಕ್ಕೆ ವಾಟರ್ ಮೆಲನ್ದು ಜ್ಯೂಸ್ ಮಾಡಿಸ್ಕೊಂಡು ಕುಡಿತಾ ಇದ್ದೆ. ಆ್ಯಕ್ಚುಲಿ ನಾನು ಇವಾಗ ಏನೇನು ತೋರಿಸ್ತಿದ್ದೀನಿ ಅದೆಲ್ಲ ಒಂದೇ ದಿನದಲ್ಲ ವೀಡಿಯೋ, ಇವತ್ತೊಂದು, ನಾಳೆ ಒಂದು, ನಾಳಿದ್ದೊಂದು, ಹೀಗೆ ಒಂದೊಂದು ದಿನದ್ದು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿರೋದು ನಾನು. ವೀಡಿಯೋಸು ನಾನು ಸರಿಯಾಗಿ ಕ್ಯಾಪ್ಚರ್ ಮಾಡ್ಕೊತಾ ಇಲ್ಲ, ಏನೋ ಒಂಥರ ಲೇಸಿನೆಸ್, ಏನೋ ಗೊತ್ತಿಲ್ಲ. ಸೊ ಮುದ್ದೆ ಎಲ್ಲ ತಿಂದರೆ ಏನಾಗಲ್ಲ, ವಾಮಿಟೆಲ್ಲ ಆಗೋಲ್ಲ, ಆರಾಮಾಗಿರ್ತೀನಿ. ಬಟ್ ಉಪ್ಸಾರಂತೂ ನಂಗೆ ಬೇಕೇ ಬೇಕು, ಅದು ನನ್ನ ರೆಗ್ಯುಲರ್ ವ್ಯೂವರ್ಸಿಗೆ ಗೊತ್ತಿರುತ್ತೆ, ಸುಮಾರು ಸಲ ನಾನು ಹೇಳಿದ್ದೀನಿ. ಬರೀ ಸಾಂಬಾರಲ್ಲಿ ನಂಗೆ ಮುದ್ದೆ ತಿನ್ನೋದು ಅಂದರೆ ಆಗೋಲ್ಲ, ಈ ಥರ ಉಪ್ಸಾರು ಮಾಡಿದ್ರೆ ಮಾತ್ರ ಮುದ್ದೆ ತಿಂತೀನಿ. ರಾಗಿ ಗಂಜಿ ಮತ್ತು ಮುದ್ದೆ ಅದೆರಡು ತಿಂದರೂ ನನಗೆ ಏನೂ ಆಗೋಲ್ಲ, ವಾಮಿಟೆಲ್ಲ ಆಗೋಲ್ಲ, ಆರಾಮಾಗಿರ್ತೀನಿ ನಾನು. ಸೊ ಅದಕ್ಕೆ ಮಧ್ಯಾಹ್ನದೊತ್ತು ಮುದ್ದೆ ಮಾಡಿಸ್ಕೊಂಡು ತಿನ್ಕೊಂಬಿಡ್ತೀನಿ. ಹೆವಿಯಾಗಿ ತೊಗೊಳೋದಕ್ಕೂ ಆಗೋಲ್ಲ, ಹೊಟ್ಟೆ ತುಂಬ ಭಾರ ಅನಿಸುತ್ತೆ. ನನ್ನ ಜೊತೆಗೆ ಸ್ವಲ್ಪ ಹಾಲು ಹಾಕ್ಕೊಂಡು ಅಭ್ಯಾಸ ನನಗೆ, ಯಾರ್ಯಾರಿಗೆ ಹೆಂಗೋ ಗೊತ್ತಿಲ್ಲ, ಬಟ್ ನನಗೆ ಉಪ್ಸಾರು ಜೊತೆ ಸ್ವಲ್ಪ ಹಾಲು ಮಿಕ್ಸ್ ಮಾಡಿಕೊಂಡ್ರೆ ಒಂಚೂರು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಹಾಗಾಗಿ ನಾನು ಯಾವಾಗಲೂ ಹಾಗೆ ಮಾಡೋದು, ಮಿಕ್ಸ್ ಮಾಡ್ಕೊತೀನಿ ಹಾಲನ್ನ. ಈ ಟೈಮಲ್ಲಂತೂ ನಾನು ಅಜ್ಜಂಪುರದಲ್ಲಿ ಇದ್ದಿದ್ರೆ ಅದೇನು ಕತೆ ಮಾಡ್ತಿದ್ನೋ ನನಗೆ ಗೊತ್ತಿಲ್ಲ. ಸದ್ಯ ರಜಾ ಬಂತು, ಮನೆಯಷ್ಟಿಗೆ ಜಾಬ್ ರಿಸೈನ್ ಮಾಡ್ದೆ. ಸೊ ಇವಾಗ ಜಾಬ್ ಸರ್ಚ್ ಮಾಡ್ತಾ ಇದ್ದಾನೆ, ಹಂಗಾಗಿ ನಾನು ಬಂದಿಲ್ಲ, ಆರಾಮಾಗಿ ಉಳ್ಕೊಳಂಗಾಯಿತು. ನನಗಂತೂ ಅಲ್ಲಿ ನಿಜವಾಗ್ಲೂ ನನ್ನ ಕೈಲಿ ಏನೂ ಮಾಡ್ಕೊಳಕ್ಕೆ ನನ್ನ ಕೈಲಂತೂ ಆಗ್ತಿರ್ಲಿಲ್ಲ. ಫಸ್ಟ್ ಆಫ್ ಆಲ್ ನಂಗೆ ಪುನರ್ವ ನೋಡ್ಕೊಳ್ಳೋದಕ್ಕೆ ನನಗೆ ಆಗ್ತಾಯಿರಲಿಲ್ಲ. ಆಮೇಲೆ ನನಗೆ ಪುನರ್ವಂಗೆ ಅಂತ ಪೈನಾಪಲ್ ತೊಗೊಬಂದಿದ್ರು, ಅದನ್ನು ನೋಡಿಬಿಟ್ಟು ಯಾಕೋ ತಿನ್ನಬೇಕು ಅಂತ ಆಸೆ ಆಗಿಬಿಡ್ತು ನನಗೆ. ಈ ಟೈಮಲ್ಲಿ ಪೈನಾಪಲ್ ತಿನ್ನಬಾರ್ದು, ಏನೋ ಲೈಟಾಗಿ ಒಂದು ಪೀಸ್ ಓಕೆ, ಬಟ್ ಹೆವಿಯಾಗಿ ತಿನ್ನಬಾರ್ದು, ಅದು ಡೇಂಜರ್ ಆ್ಯಕ್ಚುಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಜಾಸ್ತಿ ಪೈನಾಪಲ್ ತಿನ್ನೋದು. ಅದಕ್ಕೆ ಅದು ನಂಗೆ ತುಂಬ ಆಸೆ ಆಗಿಬಿಡ್ತು, ಅದಕ್ಕೋಸ್ಕರ ಒಂದೇ ಒಂದು ಪೀಸ್ಗೆ ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ತಿಂದ್ಬಿಟ್ಟೆ ನಾನು. ಪುನರ್ವ ಎಳ್ನೀರು ಕುಡಿತಾ ಕೂತಿದ್ದಾನೆ. ಅವನಿಗೆ ಆ ಬಾಟಲಲ್ಲಿ ಕುಡಿಯೋದೇ ಇವಾಗ ಒಂಥರ ಖುಷಿ, ಏನೋ ಅವನಿಗೆ ಡಿಫ್ರೆಂಟಾಗಿ ಕೇಳಿಸುತ್ತೆ. ಅವನಿಗೆ ಗ್ಲಾಸಲ್ಲಿ ಕೊಟ್ಟರೆ ಬೇಡ ಅಂತಾನೆ, ಚಿಕ್ಕ ಗ್ಲಾಸಲ್ಲಿ ಕೊಟ್ಟರೆ ದೊಡ್ಡಲ್ಲಿ ಕೊಡು ಅಂತಾನೆ, ದೊಡ್ಡಲ್ಲಿ ಕೊಟ್ಟರೆ ಚಿಕ್ಕದು ಕೇಳ್ತಾನೆ. ಈಗ ಬಾಟಲ್ ನೋಡಿಬಿಟ್ಟು ಬಾಟ್ಲಲ್ಲಿ ಕೇಳ್ತಾನೆ. ಹಾಗೆ ಅವನಿಗೂ ಒಂದೇ ಥರ ಬೇಜಾರಾಗುತ್ತೋ ಏನೋ, ಬೇರೆ ಬೇರೆ ಥರ ದೊಡ್ಡವ್ರು ಏನು ಮಾಡ್ತಾರೆ ಅದೆಲ್ಲ ಮಾಡಬೇಕು ಅಂತ ಟ್ರೈ ಮಾಡ್ತಾನೆ. ಎಳ್ನೀರಂತೂ ಸಖತ್ತಾಗಿ ಕುಡಿತಾನೆ ಮಾತ್ರ, ನನ್ನ ಕೈಲೇ ಒಂದೊಂದು ಸಲ ಅಷ್ಟು ಕುಡಿಯೋಕ್ಕಾಗಲ್ಲ, ಅವನೇ ಚೆನ್ನಾಗಿ ಕುಡ್ಕೊಂಬಿಡ್ತಾನೆ. ನಾನು ಇವಾಗೆಲ್ಲ ಬಿಸಿಲಲ್ವಾ, ಸೊ ಲಿಕ್ವಿಡೇ ಸ್ವಲ್ಪ ಚೆನ್ನಾಗಿ ತಗೋತಾ ಇದ್ದೀನಿ. ನೀರು ಕುಡಿಯೋಕ್ಕಾಗಲ್ಲ, ನೀರು ಕುಡಿಯೋ ಬದಲು ಸುಮ್ಮನೆ ಎಳ್ನೀರೇ ಕುಡಿಯೋಣ ಅಂತ ಅಂದ್ಬಿಟ್ಟು ಎಳ್ನೀರೇ ಜಾಸ್ತಿ ಕುಡ್ಕೊಂಬಿಡ್ತೀನಿ. ಆಮೇಲೆ ನಾನು ಆ್ಯಕ್ಚುಲಿ ಇಲ್ಲಿಗೆ ಬರ್ತೀನಿ, ಉಳ್ಕೊತೀನಿ ಅಂತ ಪ್ಲ್ಯಾನ್ ಇರಲಿಲ್ಲ. ಮನೆಯವ್ರ ಊರಿಗೆ ಹೋಗ್ಬಿಟ್ಟು ನಮ್ಮೂರಿಗೆ ಹೊಟ್ಟೋಗ್ಬಿಡ್ತೀನಿ ಅಂತ ಅಂದ್ಕೊಂಡೇ ಬಂದಿದ್ದು ನಾನು. ಹಾಗಾಗಿ ಅವನಿಗೆ ನಂದು ಬಟ್ಟೆಗಳು ತೊಗೊಬಂದಿಲ್ಲ, ಅವನದು ಬಟ್ಟೆಗಳು ತೊಗೊಬಂದಿಲ್ಲ. ಬಟ್ಟೆಗಳೇ ಇರಲಿಲ್ಲ ನನಗೆ ಡೈಲಿ ಹಾಕೋದಕ್ಕೆ ಅಂತ. ಹಳೇ ಬಟ್ಟೆಗಳು ಬೇಡ, ಇದಾಗಲ್ಲ, ಕಲೆ ಆಗಿದೆ, ಇದು ಲೂಸ್ ಆಗಿದೆ, ಇದು ಟೈಟ್ ಆಗಿದೆ ಅಂತ ಇಟ್ಬಿಟ್ಟಿದ್ನಲ್ಲ, ಆ ಬಟ್ಟೆಗಳನ್ನೇ ತೆಗೆದು ಮತ್ತೆ ಹಾಕಂಗಾಯಿತು. ಅದಕ್ಕೆ ಆಮೇಲೆ ಹೊಸದೇ ತರಿಸ್ಬಿಟ್ಟೆ ಬಟ್ಟೆಗಳೆಲ್ಲ. ಮತ್ತು ಇದು ಯುಗಾದಿ ಹಬ್ಬದ ವ್ಲಾಗ್, ಅವನಿಗೆ ಎಣ್ಣೆ ಹಚ್ತಾ ಇದ್ದೀನಿ. ಎಲ್ಲ ಹಬ್ಬಕ್ಕೂ ಹಚ್ತೀನಿ, ಇನ್ನು ಯುಗಾದಿ ಹಬ್ಬಕ್ಕೆ ಮಿಸ್ ಮಾಡೋಕ್ಕಾಗತ್ತಾ? ಯುಗಾದಿ ಹಬ್ಬ ಅಂದ್ರೇ ಇದು ಸ್ಪೆಷಲ್ ಆ್ಯಕ್ಚುಲಿ, ಎಣ್ಣೆ ಸ್ನಾನ ಅದೆಲ್ಲ ತುಂಬ ಸ್ಪೆಷಲ್ ಯುಗಾದಿ ಹಬ್ಬಕ್ಕೆ. ನಾನು ಯಾವ ಹಬ್ಬಕ್ಕೂ ಇವನಿಗೆ ಮಿಸ್ ಮಾಡಲ್ಲ, ಪ್ರತಿಯೊಂದು ಹಬ್ಬಕ್ಕೂ ನಾನು ಅವನಿಗೆ ಎಣ್ಣೆ ಸ್ನಾನ ಮಾಡಿಸ್ತೀನಿ.
ಸೊ ಆಮೇಲಿಂದ ಸ್ನಾನ ಪೂಜೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಚಾಮರಾಜನಗರದಲ್ಲಿ ಅವತ್ತು ಗುರುವಾರ ಇತ್ತಲ್ಲ, ಹಾಗಾಗಿ ಸಾಯಿಬಾಬಾ ಟೆಂಪಲ್ಗೆ ಹೋಗಿ ಬರೋಣ. ಹಂಗೆ ಹೋಗ್ತಾ ಅಂದಿವಿ, ಒಂದು ಲಕ್ಷ್ಮೀ ಟೆಂಪಲ್ ಇದೆ ಸೋಮವಾರಪೇಟೆಯಲ್ಲಿ, ಅಲ್ಲಿಗೂ ಹೋಗಿ ಬರೋಣ ಅಂತ ಅಂದ್ಕೊಂಡು ಹೊರಟ್ವಿ. ಲಕ್ಷ್ಮೀ ದೇವಸ್ಥಾನ ಓಪನ್ ಇತ್ತು, ಹೋಗಿ ಕೈ ಮುಕ್ಕೊಂಡು ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದ್ವಿ. ಬಟ್ ಸಾಯಿಬಾಬಾ ಟೆಂಪಲ್ಗೆ ಹೋದರೆ ಹೋಗೋದು ಸ್ವಲ್ಪ ಲೇಟ್ ಆಗಿತ್ತಲ್ಲ. ಗುರುವಾರ ಆ್ಯಕ್ಚುಲಿ ಓಪನ್ ಇರಬೇಕಿತ್ತು, ಯಾಕೋ ಗೊತ್ತಿಲ್ಲ, ಅವತ್ತು ಬೇಗನೆ ಕ್ಲೋಸ್ ಮಾಡಿದರು. ಗುರುವಾರ ಅಲ್ಲ ಓಪನ್ ಇರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಮೇಲೆ ನಾವು ಹೋದ್ವಿ. ಬಟ್ ಕ್ಲೋಸ್ ಆಗಿತ್ತು. ಹಾಗೆ ಹೊರ್ಗಡೆನೇ ನೋಡ್ಕೊಂಡು ಕೈ ಮುಕ್ಕೊಂಡು ಬಂದ್ವಿ. ನನಗೆ ಅಷ್ಟಕ್ಕೆ ಸಾಕಾಗೋಯಿತು. ವ್ಯಾನಲ್ಲಿ ಹೋಗಿದ್ವಲ್ಲ, ಸೊ ತುಂಬ ಕುಲ್ಕ್ಬಿಡ್ತು. ನನಗೊಂದಿಷ್ಟು ದೂರ ಜರ್ನಿ ಮಾಡಿದ್ದಕ್ಕೇ ಅವತ್ತು ಹೊಟ್ಟೆ ಎಲ್ಲ ಸ್ವಲ್ಪ ಏನೋ ಒಂಥರ ಚುಳ್ಳಂದಂಗೆ ಮತ್ತು ಬ್ಯಾಕ್ ಪೇನ್ ಎಲ್ಲ ಬಂದುಬಿಡ್ತು. ಸೊ ಬಂದ ತಕ್ಷಣ ಒಂದಷ್ಟೊತ್ತು ಮಲ್ಕೊಂಬಿಟ್ಟೆ. ಆಮೇಲೆ ಊಟ ಎಲ್ಲ ಮಾಡಿಕೊಂಡು ಒಂದು ಆಟ ಆಡೋಣ ಅಂದ್ಬಿಟ್ಟು ಆಟ ಆಡ್ತಾ ಇದ್ವಿ. ಎಷ್ಟು ವರ್ಷ ಆಗೋಗಿತ್ತು ಗೊತ್ತಾ ಆಟ ಆಡಿ. ನಾನಂತೂ ತುಂಬ ಮಿಸ್ ಮಾಡ್ಕೊತಿದ್ದೆ. ಕೋವಿಡ್ ಟೈಮಲ್ಲಿ ನಾವು ಎಷ್ಟು ಆಟ ಆಡಿದ್ದೀವಿ ಅಂದರೆ ಲೆಕ್ಕನೇ ಇಲ್ಲ. ಅಷ್ಟು ಗಟ್ಟೆ ಮನೆ ಆಟ ಆಡಿದ್ದೀವಿ ನಾವು. ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ದೀವಿ. ತುಂಬ ಜನ ಪಾಪ ಕಷ್ಟಪಟ್ಟಿದ್ದಾರೆ ಆ ಟೈಮಲ್ಲಿ. ನಾವಂತೂ ಆ ಟೈಮ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಮನೆಯಲ್ಲೇ ಇದ್ಕೊಂಡು. ಓಕೆ ಗಾಯ್ಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಹೊಸ ವ್ಲಾಗ್ ಜೊತೆ ನಾನು ನಿಮಗೆ ಸಿಗ್ತೀನಿ. ವಿಡಿಯೋಸ್ ಅಪ್ಲೋಡ್ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ವಾಯ್ಸ್ ಓವರು ನಿಮಗೆ ಕೇಳಿಸಿಲ್ಲ ಅಂದ್ರೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತೆ ಹೊಸ ವ್ಲಾಗ್ ಜೊತೆ ಸಿಗ್ತೀನಿ. ಬಾಯ್.